ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಎಲ್ಲೋ ಹೋಗ್ತಿದ್ದೀನಿ ಬೆಳಗ್ಗೆ ಅಂದರೆ ಕೆಂಪೇಗೌಡ ಫೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೈವಾರದಲ್ಲಿರೋದು. ನೋಡಿರಿ, ನಾವು 4 ಜನ ಹೋಗ್ತಾ ಇರೋದು. ಇವನ ಹೆಸರು ಜೀವನ್ ಅಂತ, ಇವನ ಹೆಸರು ಚರಣ್ ಅಂತ, ಇವನ ಹೆಸರು ಭವನ್ ಅಂತ. ಈ ಶಾರ್ಟ್ ಬಂದುಬಿಟ್ಟು ನಾನು ಕೆಳಗಡೆ ಇಲ್ದಾದ್ಮೇಲೆ ತೊಗೊಂಡಿರೋದು. ನೋಡಿ ಎಷ್ಟು ಕಾರುಗಳಿದ್ದಾವೆ ಇಲ್ಲಿ. ಒಂದು ಸೈಡ್ ಬಂದುಬಿಟ್ಟು 4 ವೀಲರ್ ಪಾರ್ಕಿಂಗ್ ಇತ್ತು, ಒಂದು ಸೈಡ್ ಬಂದು 2 ವೀಲರ್ ಪಾರ್ಕಿಂಗ್ ಇದೆ. ನೋಡಿ 2 ವೀಲರು ಅಷ್ಟೇ, 4 ವೀಲರ್ ಜಾಸ್ತಿ ಇದೆ ಅಂದ್ಕೊಂಡೆ. ನಾವು 2 ವೀಲರು ಅಷ್ಟೇ ಜಾಸ್ತಿನೇ ಇದೆ. ನಾವು ಬೆಳಗ್ಗೆ ಬೇಗ ಬರಬೇಕು, ಯಾಕೆ ಅಂದರೆ ಇಲ್ಲಿ ಬಂದು ಎಂಟ್ರಿ ಮಾಡಿಸ್ಕೊಂಡು ಮತ್ತೆ 5 ಗಂಟೆಗೆ ಬಂದರೆ ಸನ್ರೈಸ್ ನೋಡ್ಬೋದು. ಬಂದು ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಇದು ಬಂದುಬಿಟ್ಟು 5 ಕಿಲೋಮೀಟರ್ ಟ್ರಕ್ ಇರುತ್ತೆ. ಫುಲ್ ಎಲ್ಲ ಒಂಥರ ಸಂಧಿಯಲ್ಲಿ ಕಾಡುಗಳಲ್ಲಿ ಹೋಗೋದು. ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು 5 ಕಿಲೋಮೀಟರ್ಸ್ ಇರುತ್ತೆ. ಸ್ಟೆಪ್ಸ್ ಏನಿರಲ್ಲ ಆ ಥರ ಜಾಸ್ತಿ. ಫುಲ್ ಒಂಥರ ಗಿಡಗಳು ಸಂಧಿಗಳಲ್ಲಿ ಹೋಗಬೇಕು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಭವನ್ ಅವ್ರು ಬೇಗ ಬರಬೇಕು. ಇದೇನಿದು ಕೆಳಗೆಲ್ಲ ಇದೆ ಫಾಗು. ಈ ಬೆಟ್ಟಿಗೆ ಏನಾದರೂ ಬರಬೇಕಂದ್ರೆ ನಾವು ಫಸ್ಟ್ ಟಿಕೆಟ್ ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ. ವೆಬ್ಸೈಟ್ ಲಿಂಕ್ನ ಕೆಳಗಡೆ ಪ್ರೊವೈಡ್ ಮಾಡಿರ್ತೀನಿ. ನೋಡಿರಿ, ಫುಲ್ ಫಾಗಿ. ಮೇಲೆ ಹೋದ್ಮೇಲೆ ಯಾವ ಥರ ಇರುತ್ತೋ ಗೊತ್ತಿಲ್ಲ, ನೋಡೋಣ. ಆಗಿನ ಕಾಲದಲ್ಲಿ ಇದು ಟಿಪ್ಪು ಸುಲ್ತಾನ್ ಅವ್ರು ಕಟ್ಟಿರೋದು. ಆಗಿನ ಟಿಪ್ಪು ಸುಲ್ತಾನ್ ಅವ್ರು ಇಲ್ಲೇ ಇರ್ತಾಯಿದ್ರು. ಇಲ್ಲಿಂದ ನಂದಿ ಬೆಟ್ಟಕ್ಕೆ ಒಂದು ಕಲೆಕ್ಷನ್ ಇದೆ. ನೋಡಿ ರೋಡ್ ಬಂದೆಲ್ಲ ಯಾವ ಥರ ಇದೆ ಅಂತ. ಫುಲ್ ಗಿಡಗಳು ಸಂಧಿಯಲ್ಲೆಲ್ಲ ಹೋಗ್ಬೇಕು. ಹತ್ತೋದಕ್ಕೂ ಪ್ರಾಪರಾಗಿರಲ್ಲ, ಹತ್ಕೊಂಡು ಹೋಗ್ಬೇಕು. ಗುಣಿಗಳು, ಕಲ್ಲುಗಳು, ಬಂಡೆಗಳೆಲ್ಲ ಸಿಗ್ತಾ ಇರುತ್ತೆ. ಈ ಬೆಟ್ಟಕ್ಕೆ ಬರೋರು ಯಾರೇ ಆಗಲಿ ಫಸ್ಟೇ ಸ್ನ್ಯಾಕ್ಸು, ಟೀ, ಕಾಫಿ ಏನಾದರೂ ಫ್ಲಾಸ್ಕಲ್ಲಿ ಹಾಕ್ಕೊಂಡು ತೊಗೊಂಬಂದುಬಿಡ್ರಿ. ಯಾಕೆಂದರೆ ಬರ್ತಾ ಸುಸ್ತಾಗುತ್ತೆ. ನೀರು ಬಾಟ್ಲು ಎಲ್ಲ ನೀವೇ ಕ್ಯಾರಿ ಮಾಡ್ಕೋಬೇಕು. ಮೇಲೆ ಏನು ಸಿಗೋಲ್ಲ ನಮಗೆ. ನಾವು ಸುಸ್ತಾಗುತ್ತೆ, ಅದಕ್ಕೋಸ್ಕರ ಚಾಕ್ಲೇಟ್ಸು ಅವೆಲ್ಲ ತೊಗೊಂಡು ಇಟ್ಕೊಂಡ್ರೆ ಒಳ್ಳೆಯದು ನಮಗೆ. ನಾವು ಹೋದಾಗಂತೂ ಈ ಮಂಜು ಒಂಥರ ಮಳೆ ಥರ ಬೀಳ್ತಾಯಿತ್ತು, ಹನಿ ಥರ ಉದುರ್ತಾಯಿತ್ತು ಪಟ 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 ಅಂತ. ಆ ಮಂಜಲ್ಲೇ ಹತ್ಕೊಂಡು ಹೋದ್ರಿ ಸನ್ರೈಸ್ ನೋಡೋದಕ್ಕೋಸ್ಕರ. ಆದರೆ ಸನ್ರೈಸ್ ಕಾಣಿಸಿಲ್ಲ. ಮೋಡಗಳು ಸ್ವಲ್ಪ ಹೋಗ್ತಾ ಇರೋದು ಸಖತ್ತಾಗಿತ್ತು. ಆದರೂ ಅದು ನೋಡಿ ವಯಸ್ಸು ಯಾವ ಥರ ಫಾಗ್ ಇದೆ ಏನು ಅಂತೆಲ್ಲ ನೋಡಿ. ಫುಲ್ ಫಾಗು, ಏನೂ ಕಾಣಿಸಲ್ಲ ಮೇಲೆ. ಇದು ಬಂದುಬಿಟ್ಟು ಬೆಸ್ಟ್ ಪಾರ್ಟು. ನಂದಿ ಹಿಲ್ಸಲ್ಲೆಲ್ಲ ಕ್ರೌಡ್ ಜಾಸ್ತಿ ಇರುತ್ತೆ. ನಂದಿ ಹಿಲ್ಸು, MM ಹಿಲ್ಸ್ ಇರೋದೆಲ್ಲ ಕ್ರೌಡ್ ಜಾಸ್ತಿ. ಇದು ಬಂದುಬಿಟ್ಟು ಕೈವಾರ ಹಿಲ್ಸಲ್ಲಿ ಯಾವ ಕ್ರೌಡು ಇರೋಲ್ಲ, ಏನೂ ಇರೋಲ್ಲ. ಅಂದರೆ ನಾವೇನಾದ್ರೆ ಫಸ್ಟೇ ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲೇ, ಮತ್ತೆ ಬರಬೇಕು. ಇಲ್ಲಿ ಸಖತ್ ಕಮ್ಮಿ ಇರುತ್ತೆ ಕ್ರೌಡು, ಅಷ್ಟೊಂದೇನು ಇರೋಲ್ಲ. ಅಂದರೆ ಹತ್ತಕ್ಕಾಗ್ತಾಯಿಲ್ಲ ಅಂತ ನೋಡ್ರಿ ಯಾವ ಥರ ಸುಸ್ತಾಗಿ ಹೋಗಿದ್ದಾನೆ ಪಾಪ ಹುಡುಗ. ನಮ್ಮ ಹುಡುಗ ನೋಡಿ ಗೈಸ್, ಹತ್ತಕ್ಕಾಗಿಲ್ಲ ಅಂದ್ರೆ ಏನೇನೋ ಮಾತುಗಳು ಹೇಳ್ತಾನೆ. ಸುಮ್ಮನೆ ಕರ್ಕೊಂಡು ಹೋಗ್ತಾವ ಮೇಡ. ಫಸ್ಟ್ ನಾವು ಹೋಗಿ ನೋಡಿದಾಗ ಏನೂ ಇರಲಿಲ್ಲ, ಒಂಥರ ಮುಚ್ಕೊಂಡ್ಬಿಟ್ಟಿತ್ತು ಫಾಗಲ್ಲೇ. ವ್ಯೂ ಇಲ್ಲ, ಏನೂ ಇಲ್ಲ. ಮತ್ತೆ ಆದಮೇಲೆ ಸರೋಯ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ನೋಡಿದ್ರೆ ಒಂದು ದೇವಸ್ಥಾನ ಇದೆ. ಒಂದೇ ಒಂದು ದೇವಸ್ಥಾನ ಇದೆ, ಸಿಂಗಲ್ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗನ ಮಾಡೋ ಕೆಲಸ ಅಂದರು. ನೋಡಿ ಫ್ರೆಂಡ್, ಕ್ಯಾರ ತಗೊಂಡು ನೋಡ್ತೀನಿ ಏನೇನೋ ಹೇಳ್ತಾನೆ. ಯಾರೋ ನೀನು ಶಿಷ್ಯ ಲಲ್ಲಿ ಬಸ್ ಹುಡುಕೆ ಡೈಲಾಗ್ ಹೊಡಿತಾನೆ ಫ್ರೆಂಡ್ಸ್. ಈ ಬೆಟ್ಟದಲ್ಲಿ ಒಂದು 6-7 ಜಾಗದಲ್ಲಿ ಇದೆ ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ ಕ್ಲೀನಾಗೆ. ಈ ಮಂಜು ಸೈಡ್ಗೆ ಹೋಗ್ತಾ ಇರೋದು, ಮೋಡಗಳನ್ನು ಮುಚ್ಕೊಂಡಿರೋದು, ಸಖತ್ತಾಗಿದೆ ಬೆಟ್ಟ ಅಂತೂ. ನಾವು ಬೆಟ್ಟದ ಮೇಲೆ ಫ್ಲಾಸ್ಕಲ್ಲಿ ಬ್ಲೂಸ್ ತೊಗೊಂಡೋಗಿ ಬಿಸಿ ಬೂಸ್ಟ್ ಮಾಡಿ ಕುಡ್ಕೊಡ್ರಿ. ನೀವು ಹಂಗೆ ಏನಾದರೂ ಬೇಕಿರೋ ಫ್ಲಾಸ್ಕಲ್ಲಿ ತೊಗೊಂಡೋಗಿ ಕುಡ್ಕೊಡ್ರಿ. ನೋಡಿರಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲೇನಕ್ಕಪ್ಪ ಎಷ್ಟು ಜನ ಇದ್ದಾರೆ ಅಂದರೆ, ಅದು ಕ್ಲೌಡ್ಸ್ ಹೋಗ್ತಾ ಇರುತ್ತೆ. ಈ ಕಡೆನೇ ಸನ್ರೈಸ್ ಆಗೋದು, ಈ ಕಡೆ ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿ ಕಾಣಿಸುತ್ತೆ ಕ್ಲೀನಾಗಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸ್ಪೀಕರ್ ತಂದು ಹಾಡುಗಳು ಹಾಕ್ಕೊಂಡು ನೋಡ್ತಾ ಇರ್ತಾರೆ ಕ್ಲೌಡ್ಸು ಯಾವ ಥರ ಆರ್ತಾ ಇದೆ ಏನು ಅಂತ. ನೋಡಿರಿ ವ್ಯೂ ನೋಡಿ ಏನು ಸಖತ್ತಾಗಿ ಕಾಣಿಸುತ್ತೋ. ಸೆಂಟ್ರಲ್ ಫಾಗ್ ಬರುತ್ತೆ, ಆದರೂ ಸಖತ್ತಾಗಿದೆ ವ್ಯೂ ಮಾತ್ರ. ಮೋಡ ಹೋಗ್ತಾ ಇರುತ್ತೆ ನೋಡಿರಿ ಯಾವ ಥರ ಇದೆ ಅಂತ. ಅದೇ ಸನ್ರೈಸ್ ಆಗೋದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಬೆಟ್ಟ ಅಂತೂ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಂದಿ ಹಿಲ್ಸ್ಗಿಂತ ಇದು ಬೆಸ್ಟ್ ಪ್ಲೇಸ್ ಅಂತ ವಿಸಿಟ್ ಮಾಡಿದ್ರೆ. ಜನನೂ ಕಮ್ಮಿ, ಸಖತ್ತಾಗಿರುತ್ತೆ. ಟ್ರಕ್ಕಿಂಗ್ ಇರುತ್ತೆ. ಅದೇ ನಂದಿ ಹಿಲ್ಸ್ ಅದಕ್ಕೆ ವೆಹಿಕಲ್ಸ್ ಹೋಗೋದು ಅಲ್ಲಿಗೆ. ಇದು ಸಖತ್ತಾಗಿರುತ್ತೆ ಪ್ಲೇಸು, ಕ್ರೌಡು ಕಮ್ಮಿ, ಎಲ್ಲ ಸಖತ್ತಾಗಿರುತ್ತೆ ನೋಡಿ. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ದಕ್ಕೆ 4 ಗಂಟೆಗೆ ಹೋಗಿ ಅಲ್ಲಿ ಬೆಟ್ಟ ಎಲ್ಲ ಹತ್ತಿ ನೋಡಿದ್ದಕ್ಕೆ ಸಾರ್ಥಕ ಆಯಿತು. ಈ ಥರ ಕ್ಲೌಡ್ಸ್ ನೋಡ್ತಾ
ನೋಡ್ರಿ ಈಗ ಕಾಣಿಸ್ತಾ ನೋಡ್ರಿ ಯಾವ ಥರ ಕ್ಲೌಡ್ಸ್ ಇದೆ, ಫಾಗ್ ನೋಡ್ರಿ, ಈ ಥರ ಫಾಗ್ ಮೇಲೆ ಹೋಗ್ತಾ ಇರುತ್ತೆ. ಇದಕ್ಕೋಸ್ಕರನೇ ಹೋಗಿದ್ದು. ನೋಡಿ ಗೈಸ್ ಯಾವ ಥರ ಫಾಗ್ ಇದೆ, ಒಳ್ಳೆ ವ್ಯೂ ಬರ್ತಾ ಇದೆ. ಈಗ ಸನ್ರೈಸ್ ಆಗ್ತಾ ಇದೆ ಲೈಟಾಗೆ, ಆದರೂ ಸನ್ರೈಸ್ ಏನು ಅಷ್ಟು ಕಾಣಿಸ್ತಿಲ್ಲ. ನೋಡ್ರಿ ವ್ಯೂ ಪಾಯಿಂಟ್ಗೆ ಹೋಗೋ ಜಾಗ ಐತಿಲ್ಲ, ಬಕ್ಕೊಂಡೆಲ್ಲ ಹೋಗ್ಬೇಕು. ನೋಡ್ರಿ ಇಲ್ಲಿ ಹಲ್ವಾರು ಕೋಟೆಗಳಿದ್ದಾವೆ ಉದ್ದಕ್ಕೂ. ಹಿಂಗೆ ಹೋದರೆ ಇಲ್ಲೊಂದಿದೆ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಇದರಲ್ಲಿ ಗನ್ ಪೌಡರ್ ಸ್ಟೋರ್ ಮಾಡ್ತಿದ್ರು ಅಂತ ಇದ್ರು. ನೋಡ್ರಿ ಫುಲ್ ಇದೆಲ್ಲ ಕ್ಲೋಸ್ ಇರುತ್ತೆ ಮೇಲೆ ಎಲ್ಲ. ಇಲ್ಲಿ ಇದ್ದಾರೆ ವೇಸ್ಟ್ ನನ್ನ ಮಕ್ಕಳು ನೋಡ್ರಿ, ಅವನಂತೂ ಜಗತ್ ವೇಸ್ಟು. ಈ ಕೋಟೆಗಳೆಲ್ಲ ಬಂದುಬಿಟ್ಟು ಟಿಪ್ಪು ಕಾಲದಲ್ಲಿ ಕಟ್ಟಿರೋದು. ನೋಡ್ರಿ ಆಗಿನ ಕಾಲದಲ್ಲೇ ಹೆಂಗೆ ಕಟ್ಟಿದ್ದಾರೆ, ಇಲ್ಲೆಲ್ಲ ಬೆಟ್ಟದ ಮೇಲೆ ಹೆಂಗೆ ತಂದು ಕಟ್ಟಿರೋ ಗೊತ್ತಿಲ್ಲ. ಇಲ್ಲಿಂದ ನೋಡಿದ್ರೆ ನಂದಿ ಹಿಲ್ಸ್ ಕಾಣಿಸುತ್ತೆ ಅಂತ ಇದ್ರು. ಈಗ ಬೆಟ್ಟ ಇಳಿತಾ ಇದ್ದೀವಿ. ಅಲ್ಲಿರೋದು ಗವಿ, ನೋಡ್ರಿ ಅಲ್ಲಿ ಕೈವಾರ ಬೆಟ್ಟ ಕಾಣಿಸ್ತದೆ, ಭೀಮಾ ಬಕಾಸುರ ಬೆಟ್ಟ. ಅದು ಬಂದುಬಿಟ್ಟು ಈಗ ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ. ಆ ವೀಡಿಯೋ ಬಂದುಬಿಟ್ಟು ಕೆಳಗಡೆ ಬಂದಮೇಲೆ ತೊಗೊಂಡಿರೋದು, ಯಾಕೆಂದರೆ ಬೆಳಕಲ್ಲಿ ಗೊತ್ತಾಗಲಿ ಇಲ್ಲಿಂದ ಹೆಂಗೆ ಹೋಗೋದು, ದಾರಿ ಏನು ಅಂತ. ಇವತ್ತು ನಾನು ಎಲ್ಲಿ ಹೋಗಿದ್ದೀನಿ ಅಂತಪ್ಪ, ಕೆಂಪೇಗೌಡ ಫೋರ್ಟ್ಗೆ ಹೋಗಿದ್ದೆ. ಇದೇ ಬಂದುಬಿಟ್ಟು ಕೆಂಪೇಗೌಡ ಫೋರ್ಟ್ಗೆ ದಾರಿ, ಇಲ್ಲಿಂದ ಸ್ಟಾರ್ಟಿಂಗು. ನೋಡ್ರಿ ಇಲ್ಲಿ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ಇದು ಬಂದುಬಿಟ್ಟು ಬೆಂಗಳೂರಿಂದ 70 ಕಿಲೋಮೀಟರ್ಸ್ ಇರುತ್ತೆ. ನಾವು ಫಸ್ಟೇ ಟಿಕೆಟ್ ಬುಕ್ ಮಾಡ್ಕೊಂಬರ್ಬೇಕು. ನಾವು ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ನಮಗೆ ಮೊಲಗಳು ಕಾಣಿಸುತ್ತೆ. ಆ ಮೊಲ ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಇಲಿಗಳು ಕಾಣಿಸುತ್ತೆ. ಸಖತ್ ಕಲರ್ ಇಲಿಗಳು ಕಾಣಿಸುತ್ತೆ. ನೋಡಿ ಯಾವ ಥರ ಎಷ್ಟು ಸಖತ್ತಾಗಿದೆ ಅಂತ. ಹಂಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಜಿಂಕೆ ಇದೆ. ಜಿಂಕೆ ನೋಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬರ್ತಾ ನಮ್ಮ ಗಾಡಿ ನಿಲ್ಸಿದಿರಲ್ಲ ಆ ಕಡೆ ಬರ್ತಾ ಇರಬೇಕಾದ್ರೆ ನಮಗೆ ನವಿಲು ಕಾಣಿಸುತ್ತೆ. ಆ ನವಿಲು ನೋಡಿಕೊಂಡು ಅಷ್ಟೇ. ಇನ್ನೂ ಮುಂಚೆ ಇತ್ತು ಜಾಸ್ತಿ ಪ್ರಾಣಿಗಳು, ಈಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.